ಓಂ ಗಂ ಗಣಪತಿಯೇ ನಮಃ. ಭಗವಂತನನ್ನು ಒಂದು ನಂಬಿದರೆ ನಮ್ಮಲ್ಲಿರುವಂಥ ಸಂಕಷ್ಟಗಳು ದೂರವಾಗುತ್ತದೆ. ಹಾಗೇನೆ ಗಣೇಶನನ್ನ ಯಾರೆಲ್ಲ ಕೂಡ ಭಕ್ತಿಯಿಂದ ಸ್ಮರಿಸ್ತಿರೋ ಅಂಥವರ ಬಾಳಿನಲ್ಲಿರುವಂಥ ಸಂಕಷ್ಟಗಳು ಆದಷ್ಟು ಬೇಗನೆ ದೂರವಾಗಿ ಅವರ ಬಾಳಲ್ಲಿ ಸಮೃದ್ಧಿಯು ಹೆಚ್ಚಾಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ JS ಮಂತ್ರಲೋಕದಲ್ಲಿ ಇವತ್ತಿನ ಮಹಾಸಂಚಿಕೆ ಸಂಕಷ್ಟಹರ ಚತುರ್ಥಿ ಎಂದು ಯಾರೆಲ್ಲರೂ ಕೂಡ ಗಣೇಶನನ್ನು ಸ್ಮರಿಸುತ್ತಾ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಉಪವಾಸವನ್ನು ಮಾಡ್ತಿರೋ ಅಂಥವ್ರಿಗಾಗಿ ಈ ಒಂದು ಸಂಚಿಕೆ ಅಂತ ಹೇಳ್ಬೋದು. ಈ ಒಂದು ಉಪವಾಸದ ಪೂಜಾ ಫಲದ ಒಂದು ಪವಿತ್ರವಾದ ವ್ರತದ ಸಂಪೂರ್ಣವಾದಂತಹ ಕೃಪಕಟಾಕ್ಷ ನಿಮಗೆ ಬೇಕಾದರೆ ತಪ್ಪದೆ ಈ ಸಂಚಿಕೆಯನ್ನು ನೋಡಲೇಬೇಕು. ಇನ್ನು ವಿಶೇಷವಾಗಿ 2026 ಫೆಬ್ರವರಿ 5ರಂದು ಹಾಗೆಯೇ ಗುರುವಾರದಂದು ಬಂದಿರುವಂತಹ ಈ ದ್ವಿಜಯ ಒಂದು ಸಂಕಷ್ಟ ಚತುರ್ಥಿ ಎಂದು ಗಣೇಶನ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಲೇಬೇಕು. ಯಾರೆಲ್ಲರೂ ಕೂಡ ಉಪವಾಸವನ್ನು ಮಾಡುತ್ತಿದ್ದೀರೋ ಅಂಥವರು ಕೂಡ ನೀವು ಮಾಡಿದಂಥ ಉಪವಾಸದ ಪ್ರತಿಫಲ ಹಾಗೆಯೇ ಪೂಜೆಯ ಪುಣ್ಯ ಫಲ ದುಪ್ಪಟ್ಟಾಗುತ್ತದೆ. ಹಾಗಾದರೆ ಆ ಮಂತ್ರ ಯಾವುದು? ಇವತ್ತಿನ ಸಂಚಿಕೆಯನ್ನು ನೀವು ಸಂಪೂರ್ಣವಾಗಿ ನೋಡಲೇಬೇಕು. ಸಂಕಷ್ಟಹರ ಚತುರ್ಥಿಯನ್ನು ನಾವು ನಿಷ್ಠೆಯಿಂದ ಹಾಗೆ ಭಕ್ತಿಯಿಂದ ನಾವು ಮಾಡಲೇಬೇಕು. ಯಾಕಂತೇಳಿದರೆ ನಮ್ಮಲ್ಲಿರುವಂಥ ಸಂಕಷ್ಟಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಹಾಗೂ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಸಂಕಷ್ಟಹರ ಚತುರ್ಥಿ ದಿನದಂದು ಪೂಜೆ ಪುನಸ್ಕಾರಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಹಾಗಾದರೆ ಇವತ್ತಿನ ದಿನದಂದು ಬೇಗನೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯನ್ನು ನೀವು ಸ್ವಚ್ಛ ಮಾಡಿಕೊಂಡು ಹಾಗೆ ಪರಿಶುದ್ಧವಾದ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡ್ಕೋಬೇಕು. ಇನ್ನು ವಿಶೇಷವಾಗಿ ಗಣೇಶನಿಗೆ 21 ಗರಿಕೆ ಕೆಂಪು ಹೂವು ಧೂಪ ದೀಪವನ್ನು ನೀವು ಸಮರ್ಪಣೆ ಮಾಡ್ಕೋಬೇಕು. ದೀಪ ಹಚ್ಚಿದ ಮೇಲೇನೆ ನೀವೊಂದು ಮಂಗಳಾರತಿಯನ್ನು ತಗೊಂಡು ನಿಮ್ಮಲ್ಲಿರುವಂತಹ ಒಂದು ಕೋರಿಕೆಯ ಅಥವಾ ಇಷ್ಟಾರ್ಥಗಳನ್ನ ನೀವು ಭಗವಂತನಲ್ಲಿ ಬೇಡ್ಕೋಬೇಕು. ಸಂಜೆ ಅಥವಾ ರಾತ್ರಿ ಗಣೇಶನ ವ್ರತದ ಕಥೆಯನ್ನು ಕೇಳಲೇಬೇಕು. ಅಥವಾ ನಿಮಗೆ ಓದೋಕ್ಕೆ ಸಮಯ ಇದ್ದರೆ ಖಂಡಿತವಾಗಿಯೂ ಈ ಒಂದು ವಿಶೇಷವಾದ ಸಂಕಷ್ಟಹರ ಚತುರ್ಥಿ ದಿನದಂದು ತಪ್ಪದೆ ನೀವು ವ್ರತದ ಕಥೆಯನ್ನು ಓದಲೇಬೇಕು. ಇನ್ನು ಚಂದ್ರೋದಯದ ನಂತರ ಚಂದ್ರನಿಗೆ ನೀರು ಹೂವು ಅಕ್ಷತೆಯನ್ನು ಹಾಕಿ ಚಂದ್ರದೇವನಿಗೆ ನೀವು ವಿಶೇಷವಾದಂತಹ ಸಂಕಲ್ಪವನ್ನು ಕೂಡ ಮಾಡ್ಕೋಬೋದು. ಇನ್ನು ಚಂದ್ರ ದರ್ಶನದ ನಂತರವನ್ನು ಯಾರೆಲ್ಲ ಕೂಡ ಉಪವಾಸ ಮಾಡ್ತೀರೋ ಅಂಥವರು ಉಪವಾಸನ ನೀವು ಮುರಿಬೇಕಾಗುತ್ತದೆ. ಹಾಗೆಯೇ ಈ ವರ್ಷದ ಸಂಕಷ್ಟ ಚತುರ್ಥಿಯ ನೀವು ಉಪವಾಸವನ್ನು ರಾತ್ರಿ 9:50ಕ್ಕೆ ನೀವು ಮುರಿಬೋದು. ಹಾಗೆಯೇ ಚಂದ್ರನನ್ನು ಕೂಡ ನೀವು ಭಕ್ತಿಯಿಂದ ಸ್ಮರಿಸ್ಕೊಂಡ್ರೆ ಗಣೇಶ ಹಾಗೂ ಚಂದ್ರನ ಕೃಪಕಟಾಕ್ಷ ನಿಮ್ಮಲ್ಲಿ ಇರುತ್ತದೆ. ಹಾಗೆ ಈ ಒಂದು ಎಲ್ಲ ಪೂಜೆ ಪುನಸ್ಕಾರ ಆದ ಮೇಲೆ ಬೆಳಗ್ಗೆ ಪೂಜೆಯ ನಂತರ ಹಾಗೆ ಸಂಜೆ ಪೂಜೆಯ ನಂತರ ಗಣೇಶನ ಈ ವಿಶೇಷವಾದಂತಹ ಗಣೇಶ ಗಾಯತ್ರಿ ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು. ಇದನ್ನು ನೀವು 108 ಬಾರಿ ಪಾರಾಯಣ ಮಾಡಿದರೆ ನೀವು ಮಾಡಿರುವಂತಹ ಈ ವರ್ಷದ ಅಂದರೆ ವಿಶೇಷವಾಗಿ ಈ ಒಂದು ಸಂಕಷ್ಟಹರ ಚತುರ್ಥಿ ದಿನವನ್ನು ದ್ವಿಜಯ ಸಂಕಷ್ಟಹರ ಚತುರ್ಥಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಈ ವರ್ಷದ ಸಂಕಷ್ಟಹರ ಚತುರ್ಥಿಯ ವಿಶೇಷವಾದ ಪೂಜೆಯ ಪುಣ್ಯ ಫಲ ಖಂಡಿತವಾಗಿಯೂ ನಿಮಗೆ ದುಪ್ಪಟ್ಟು ಸಿಗುತ್ತದೆ. ಹಾಗಾದರೆ ಈ ಮಂತ್ರ ಹೇಗಿದೆ ಅನ್ನೋದನ್ನ ಈಗ ನಾನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಶಕ್ತಿಯಿಂದ ಭಕ್ತಿಯಿಂದ ಹಾಗೆಯೇ ಶ್ರದ್ಧೆಯಿಂದ ನೀವು ಒಂದು ಮಂತ್ರವನ್ನು ಪಾರಾಯಣ ಮಾಡಬೇಕು. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದನ್ನು ನಾವು ಗಣೇಶನ ಗಾಯತ್ರಿ ಮಂತ್ರ ಅಂತ ಕರ್ಕೊಳ್ತೀವಿ. ಇನ್ನು ಸಮಯ ಅಭಾವವಿದ್ದರೆ ಖಂಡಿತವಾಗಿ ನೀವು ಯೋಚನೆ ಮಾಡಬೇಡಿ, ಇನ್ನೊಂದು ಗಣೇಶನ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ಇದನ್ನು ನೀವು 21 ಬಾರಿ ಪೂಜೆ ಆದಮೇಲೆ ಪಾರಾಯಣ ಮಾಡ್ಬೋದು. ಮಂತ್ರ ಹೇಗಿದೆ? ಓಂ ಗಂ ಗಣಪತಯೇ ನಮಃ. ಇದು ಗಣೇಶನ ಬೀಜ ಮಂತ್ರ ಅಂತ ಕರೀತಾರೆ. ಈ ಒಂದು ಮಂತ್ರವನ್ನು ಕೂಡ ನೀವು ಪೂಜೆ ಆದಮೇಲೆ ಬೆಳಿಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ 21 ಬಾರಿ ಪಾರಾಯಣ ಮಾಡಿ. ಸ್ನೇಹಿತರೆ, ನಾವು ಮಾಡಿರುವಂತಹ ಪೂಜೆಯ ಪುಣ್ಯ ಫಲ ನಮಗೆ ದಕ್ಕಬೇಕಾದರೆ ಮೊದಲಿಗೆ ನಮ್ಮಲ್ಲಿ ಒಂದು ನಂಬಿಕೆ ಇರಬೇಕು. ಭಗವಂತನನ್ನು ನಾವು ಸಂಪೂರ್ಣವಾಗಿ ನಂಬಿ ಹಾಗೆಯೇ ಒಂದು ಭಕ್ತಿ ಶ್ರದ್ಧೆ ಇನ್ನು ವಿಶೇಷವಾಗಿ ಈ ಎಲ್ಲ ಕಷ್ಟಗಳನ್ನ ಕರಗಿಸುವಂಥ ಶಕ್ತಿ ಕೊಡುವಂಥ ನಾವು ಗಣೇಶನ ಕೋರ್ಕೊಂಡ್ರೆ ಖಂಡಿತವಾಗಿಯೂ ಗಣೇಶನ ಕೃಪಕಟಾಕ್ಷ ನಮ್ಮ ಮೇಲೆ ಇರುತ್ತೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಉನ್ನತವಾದಂತಹ ಏಳಿಗೆಯನ್ನು ಕಾಣಬೇಕಾದರೆ
ತಂದೆ ತಾಯಿಗಳು ಮಕ್ಕಳಿಗೆ ಕೂಡ ಒಂದು ಗಣೇಶನ ಮಂತ್ರವನ್ನು ಹೇಳ್ಕೊಡಿ. ಇನ್ನು ಯಾರೆಲ್ಲ ಕೂಡ ಈ ವರ್ಷದಲ್ಲಿ ನೀವು ಪರೀಕ್ಷೆಯನ್ನು ಎದುರಿಸ್ತಿದ್ದೀರೋ ಹಾಗೆಯೇ ಇನ್ನೂ ಕೂಡ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ರು ಅಂಥವ್ರು ಕೂಡ ಗಣೇಶನನ್ನು ನೆನೆಸ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಉಜ್ವಲವಾದಂತಹ ಭವಿಷ್ಯವನ್ನು ನೀವು ಕಾಣ್ತೀರಾ. ಗಣೇಶನ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.